ನಿನ್ನ ಜೀವನ ಕಾಪಾಡೋದು ನನ್ನ ಧರ್ಮ ಅಲ್ವಾ? ನೀನು ನನ್ನ ಜೊತೆನೇ ಇದ್ಬಿಡು. ನಿನ್ನ ಪ್ರಾಣನ ಕಾಪಾಡೋ ಜವಾಬ್ದಾರಿ ನಂದು. ನಾನು ನಾಗಲೋಕದಲ್ಲಿದ್ರೆ, ನೀನು ನಾಗಲೋಕದಲ್ಲಿದ್ರು ಅಲ್ಲಿ ಬೇರೆ ನಾಗಗಳಿಂದ ನಿನ್ನ ಜೀವಕ್ಕೆ ಅಪಾಯ ಆಗ್ಬೋದು. ನೀನು ನನ್ನ ಜೊತೆನೇ ಇದ್ಬಿಡು ಶೇಷ. ಸರಿ, ನೀನು ಹೇಳ್ದಾಗೆ ಆಗಲಿ. ನೀನು ಹೇಳಿದ್ದನ್ನ ಚಾಚು ತಪ್ಪದೆ ಪಾಲಿಸ್ತೀನಿ. ಯಾವುದೇ ಹಠ ಮಾಡದೆ ನನ್ನ ಮಾತಿಗೆ ಒಪ್ಕೊಂಡಿಯಲ್ಲ, ಅಷ್ಟು ಸಾಕು. ಅಮೃತ ಇಲ್ಲೇನ್ ಮಾಡ್ತಿದ್ದಾಳೆ? ಅಲ್ಲ, ಆ ಇನ್ನೊಬ್ಳು ಕೂಡ ಅವಳು ರೂಪದಲ್ಲೇ ಇದ್ದಾಳಲ್ಲ. ಇಬ್ರು ಒಂದೇ ರೂಪದಲ್ಲಿದ್ರು ಸಹ ಇಬ್ರು ಒಬ್ಳೆ ಅಲ್ಲ ಅಣ್ಣ. ಅಮೃತ, ನಾನು ಎಲ್ಲಿದ್ರೆ ಕ್ಷೇಮ ಅನ್ನೋದನ್ನ ನೀನೇ ಹೇಳಬೇಕು. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಶೇಷ. ಶೇಷ? ಬಾಬಾ, ಈ ಶೇಷ ಯಾರು? ಇವಳು ಸಹ ನಾಗನೇ. ಇವಳು ಬೇರೆ ಎಲ್ಲೂ ಇರಲಿಲ್ಲ, ನಿಮ್ಮ ಜೊತೆಯಲ್ಲೇ ನಿಮ್ಮ ಅಕ್ಕಪಕ್ಕದಲ್ಲೇ ಓಡಾಡ್ಕೊಂಡಿದ್ಲು. ನಾಗಿಣಿ ನಮ್ಮ ಕೈಗೆ ಸಿಕ್ಕಾಕೋತಾಳೆ ಅನ್ನೋ ಸಂದರ್ಭದಲ್ಲಿ ಇವಳು ನಾಗಿಣಿ ರೂಪದಲ್ಲಿ ಬಂದು ನಮ್ಮಿಂದ ನಾಗಿಣಿನ ಹಲವಾರು ಬಾರಿ ಕಾಪಾಡಿದಾಳೆ. ಅಂದ್ರೆ ಇಚ್ಛಾಧಾರಿ ನಾಗಗಳ ಆಟನೇ ಅದು. ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಮ್ಮ ರೂಪಗಳನ್ನು ಬದಲಾಯಿಸಿಕೊಳ್ಳುತ್ತೆ. ವಿಷ್ಣು, ನಿನ್ನ ಸ್ನೇಹಿತನ ಮಗಳು ನಿನ್ನ ಮನೇಲಿದ್ದಲ್ಲ? ಹೌದು, ಮಿನಿ ಅಂತ. ಆ ಮಿನಿ ಬೇರೆ ಯಾರೂ ಅಲ್ಲ, ಈ ಶೇಷನೇ. ಪಾಪ, ಏನ್ ಹೇಳ್ತಿದ್ದೀರಾ ನೀವು? ನನ್ನ ಲೆಕ್ಕಾಚಾರಗಳು, ನನ್ನ ಊಹೆಗಳು ನಾಗಗಳ ವಿಚಾರದಲ್ಲಿ ಯಾವತ್ತೂ ಸುಳ್ಳಾಗೋದಿಲ್ಲ. ತಾಳ್ಮೆಯಿಂದ ನೋಡು. ನೋಡು ಶೇಷ, ನಾವೀಗ ಇಲ್ಲಿಂದ ನಮ್ಮ ಮೂಲ ರೂಪದಲ್ಲಿ ಹೋಗೋಣ. ಎಲ್ಲಿ ಸುರಕ್ಷಿತವಾದ ಜಾಗ ಅಂತ ನಾನು ನಿನಗೆ ಹೇಳ್ತೀನಿ. ಅಮೃತ ಅವರೇ, ಅಮೃತ ಅವರೇ, ಅಮೃತ ಅವರೇ, ಅಮೃತ ಅವರೇ. ಏನೋ ಅವಳು ದೇವರಿಗೆ ಹೂ ಕಿತ್ಕೊಂಡು ಬರ್ತೀನಿ ಅಂತ ಇದ್ಲು. ಅಲ್ಲೇ ಹೋಗಿದ್ದಾಳೋ ಏನೋ? ಹೌದಾ? ಸರಿ. ನನ್ನ ಮೇಲಿರೋ ಪ್ರೀತಿ ಪ್ರೇಮಕ್ಕಿಂತ ದೇವ್ರ ಮೇಲಿರೋ ಭಯ ಭಕ್ತಿನ ಜಾಸ್ತಿ ಆಗೋಗಿದೆ. ಆಚೆ ಹೋಗೋಣ ಅಂತ ಹೇಳಿದ್ದೀನಿ, ಹೂ ಅಂತ ಒಪ್ಕೊಂಡು ಇವಾಗ ಈ ರೀತಿ ಮಾಡ್ತಿದ್ದಾರೆ.
ಅಮೃತವ್ರೆ, ನಿಮ್ಮ ಮುಖದಲ್ಲಿ ಏನಿದೆಯೋ ಗೊತ್ತಿಲ್ಲ. ನಿಮ್ಮ ಮುಖ ನೋಡ್ತಾ ಇದ್ದಾಗೆ ನನ್ನ ಕೋಪ ಎಲ್ಲ ಕರ್ಕೋಗುತ್ತೆ. ಅದೇನು ಜಾದು ಅಡಗಿದ್ದಾರೆ ನಿಮ್ಮ ಮುಖದಲ್ಲಿ. ಮೀನಿನ ಥರ ಇರೋ ನಿಮ್ಮ ಈ ಕಣ್ಣುಗಳು, ಸಂಪಿಗೆ ಹೂ ಥರ ಇರೋ ನಿಮ್ಮ ಈ ಮೂಗು, ದಾಳಿಂಬೆ ಥರ ಇರೋ ನಿಮ್ಮ ಈ ಕೆಂದಡಿಗಳು. ಮೋಸ್ಟ್ಲಿ ಬ್ರಹ್ಮ ನಿಮ್ಮನ್ನ ಸೃಷ್ಟಿ ಮಾಡ್ತಿರ್ಬೇಕಾದ್ರೆ ಶೃಂಗಾರ ಲೋಕದಲ್ಲಿ ತೇಲ್ತಾ ಇದ್ದ ಅನ್ಸುತ್ತೆ. ಪ್ರಪಂಚದಲ್ಲಿರೋ ಎಲ್ಲ ಸೌಂದರ್ಯನೂ ನಿಮಗೆ ತುಂಬ ಕಳಿಸ್ಬಿಟ್ಟಿದ್ದಾನೆ ಅನ್ಸುತ್ತೆ. ಪಾಪ, ನನ್ನ ಕಣ್ಣುಗಳನ್ನ ನಾನೇ ನಂಬೋಕ್ಕಾಗ್ತಾ ಇಲ್ಲ. ಅಮೃತ, ಮಿನಿ ಇಬ್ರು ನಾಗಗಳ? ಹೌದು. ಅಂದ್ರೆ ಇಷ್ಟು ದಿವಸ ನಾವು ನಾಗಗಳ ಮಧ್ಯೆನೇ ಇದ್ವಾ? ಹೌದು. ಇದನ್ನ ನೆನೆಸ್ಕೊಂಡ್ರೆ ನನಗೆ ಮೈ ಚುಮ್ಮ ಅನಿಸ್ತಾ ಇದೆ. ಆ ಅಮೃತನೇ ನಾಗಿಣಿ ಅನ್ನೋ ಅನುಮಾನ ನನಗೂ ಬಾಬನಿಗೂ ಮೊದಲಿಂದನೇ ಇತ್ತು. ಅದನ್ನು ಸಾಬೀತುಪಡಿಸೋದಕ್ಕೆ ಬಾಬಾ ಬಂದಾಗಲೆಲ್ಲ ಅವಳು ತಪ್ಪಿಸ್ಕೊಳ್ತಾನೆ ಇದ್ಲು. ಒಂದು ಕಡೆ ಅರ್ಜುನು ನಾಗ, ಇನ್ನೊಂದು ಕಡೆ ಇಷ್ಟು ದಿವಸ ನಮ್ಮ ಮನೆ ಸೊಸೆ ಅಂತ ಅಂದ್ಕೊಂಡಿದ್ದ ಅಮೃತನೂ ನಾಗ, ಹಾಗೆ ಮಿನಿನೂ ನಾಗ. ಅಂದ್ರೆ ಇಷ್ಟು ದಿವಸ ನಾವು ನಾಗಗಳ ಕೋಟೆನಲ್ಲಿ ನಮಗೆ ಗೊತ್ತಿಲ್ಲದೆ ನಮ್ಮ ಜೀವನ ಉಳಿಸ್ಕೊಂಡು ಬದುಕಿದ್ವಿ ಅಂತ ಆಯ್ತು. ಹೌದು ವಿಷ್ಣು, ನೀನು ಹೇಳ್ತಾ ಇರೋದೇ ಪರಮ ಸತ್ಯ. ಬಾಬಾ, ಈ ಮೂರು ನಾಗಗಳಲ್ಲಿ ಯಾವ ನಾಗನು ಜೀವಂತ ಉಳಿಬಾರ್ದು. ಇಲ್ಲ, ಈ ಮೂರು ನಾಗಗಳನ್ನ ಒಂದೇ ಸಲ ಆಹುತಿ ತಗೊಳಕ್ಕಾಗೋದಿಲ್ಲ. ಏನ್ ಹೇಳ್ತಿದ್ದೀರ ಬಾಬಾ ನೀವು? ನಿಮ್ಮ ಶಕ್ತಿ ಮುಂದೆ ಈ ನಾಗಗಳು ಕೇವಲ ಹುಳುಗಳು ತಾನೆ. ನೀನ್ ಹೇಳ್ತಿರೋ ಸತ್ಯ, ಆದ್ರೆ ಅವುಗಳು ಇಚ್ಛಾಧಾರಿ ನಾಗಗಳು. ಅವುಗಳ ಶಕ್ತಿ ಅಪರಿಮಿತವಾಗಿರುತ್ತೆ ಅನ್ನೋದನ್ನ ಮರೆಯೋದಕ್ಕೆ ಹೋಗ್ಬೇಡ. ಹಾಗಂತ ಅವನ್ನ ಸುಮ್ಮನೆ ಬಿಡೋದಕ್ಕಾಗತ್ತಾ ಬಾಬಾ? ಶತ್ರುಗಳ ಸಮಾಧಿ ಕಟ್ಟೋದಕ್ಕೆ ದ್ವೇಷ, ಆಕ್ರೋಶ ಇದ್ರೆ ಸಾಲದು. ಅವುಗಳ ಜೊತೆ ಸಂಯಮದಿಂದ ಇದ್ದು ಸಮಯ ಬಂದಾಗ ಸಮಾಧಿ ಕಟ್ಟಿ ಸಂಭ್ರಮ ಪಡಬೇಕು. ಆ ಸಮಯ ಈಗ ಬಂದಾಯ್ತು. ನಾನ್ ನಿಮ್ಗೆ ಮಾರ್ಗದರ್ಶನ ಕೊಡ್ತೀನಿ. ಶೇಷ, ನೀನು ನನ್ನ ಜೀವನ ಸಾಕಷ್ಟು ಸಲ ಕಾಪಾಡಿದ್ಯಾ. ನನ್ನನ್ನು ಕಾಪಾಡೋ ಬರದಲ್ಲಿ ನಿನ್ನ ಜೀವಕ್ಕೆ ಎಷ್ಟು ಸಲ ಅಪಾಯ ತಂದ್ಕೊಂಡಿದ್ಯಾ. ಅಂಥದ್ರಲ್ಲಿ ನಿನ್ನ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಾದ್ಮೇಲೆ ನಿನ್ನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ನಿನ್ನಂಥ ಗೆಳತಿನ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ನನ್ನ ಗೆಳತನ ಪಡೆಯೋದಕ್ಕೆ ನೀನೆಷ್ಟು ಪುಣ್ಯ ಮಾಡಿದ್ಯೋ, ನಿನ್ನ ಸ್ನೇಹ ಪಡೆಯೋದಕ್ಕೆ ನಾನು ಅಷ್ಟೇ ಪುಣ್ಯ ಮಾಡಿದ್ದೀನಿ. ನೋಡು, ನೀನು ನಿನ್ನ ಮೂಲ ರೂಪದಲ್ಲಿ ನನ್ನ ಕೋಣೆಯಲ್ಲೇ ಇರು. ಯಾವುದೇ ಕಾರಣಕ್ಕೂ ನನ್ನ ಕೋಣೆಯಿಂದ ಹೊರಗಡೆ ಬರಬಾರ್ದು. ನನ್ನ ಜೀವದ ಬಗ್ಗೆ ನನಗಿಂತ ಹೆಚ್ಚಾಗಿ ಕಾಳಜಿ ಕಳಕಳಿ ನಿನಗೆ ಇದೆ ಅಮೃತ. ನೀನು ಹೇಳ್ದಾಗೆ ಕೇಳ್ತೀನಿ. ಸರಿ ಸರಿ, ಈಗ ಸಮಯ ತುಂಬ ಕಡಿಮೆ ಇದೆ. ನೀನು ಬೇಗ ನಿನ್ನ ಮೂಲ ರೂಪಕ್ಕೆ ಹೋಗು. ಸರಿ ಅಮೃತ.
ಯಾಕ್ರಿ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಗಾಬರಿನಾ? ನಾನಾ? ಇಲ್ವಲ್ಲ. ನೋಡಿ, ನಿಮ್ಮ ಮುಖ ನೋಡಿದ ತಕ್ಷಣ ನಿಮ್ಮ ಮುಖದಲ್ಲಿ ಏನಿದೆ, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಯಾರಿಗೆ ಗೊತ್ತಾಗದೆ ಇದ್ರೂ ನನಗೆ ಗೊತ್ತಾಗುತ್ತೆ. ಅಂಥದ್ರಲ್ಲಿ ನನ್ನ ಹತ್ರನೇ ಸುಳ್ಳು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ? ನೋಡಿ, ನೀವು ಯಾರಿಗೆ ಬೇಕಾದರೂ ಮೋಸ ಮಾಡ್ಬೋದು, ನನಗೆ ಮೋಸ ಮಾಡೋಕ್ಕಾಗಲ್ಲ. ಅದು ಸರಿ, ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋಗಿದ್ರಿ? ಅದು ಅದು ಹೂ ತರೋದಕ್ಕೆ ಹೋಗಿದೆ ದೇವ್ರಿಗೆ. ಅಮ್ಮ ಹೇಳಿದ್ರು. ಯಾವ ದೇವ್ರಿಗೆ? ಅಂದ್ರೆ ಅಂದ್ರೆ ಈ ಪ್ರೇಮ ದೇವರಿಗ ಅಥವಾ? ಅರ್ಜುನವ್ರೆ, ಸುಮ್ಮನೆ ಇರ್ತೀರಾ? ರೀ, ನಿಮ್ಮಂಥ ಸುರದ್ರೂಪಿ ಹೆಂಡತಿನ ಪಕ್ಕದಲ್ಲಿ ಇಟ್ಕೊಂಡು ಸುಮ್ಮನೆ ಇರೋದಕ್ಕೆ ನಾನೇನು ಸಾಧು ಸಂತ ಅಲ್ಲ ಕಣ್ರಿ, ಸಂಸಾರಿ. ಅರ್ಜುನವ್ರೆ, ನಾವಿಬ್ರು ಹೊರಗಡೆ ಹೋಗೋಣ ಅಂತ ಹೇಳಿದ್ವಲ್ಲ? ನಿಮ್ಮ ಹತ್ರ ಆಡ್ತಾ ಆಡ್ತಾ ಮೊದಲು ಮರ್ತೇ ಹೋದೆ ನೋಡಿ. ನನ್ನ ಜೊತೆ ಇದ್ರೆ ನೀವು ಪ್ರಪಂಚನೇ ಮರಿತೀರಂತ ನನಗೆ ಗೊತ್ತು. ಈಗೇನು, ನಾನು ನಿಮ್ಮ ಜೊತೆ ಬರಬೇಕೋ ಬೇಡವಾ? ರೀ, ನಾನಲ್ಲಿ ಹೋಗ್ತಾ ಇರೋದು ಜಾಗರಣೆ ಮಾಡೋದಕ್ಕೋ ಅಥವಾ ಏಕಾದಶಿ ಆಚರಿಸೋದಕ್ಕೋ ಅಲ್ಲ. ಮತ್ತೆ? ಅಲ್ಲಿ ಬನ್ನಿ, ನಿಮಗೆ ಗೊತ್ತಾಗತ್ತೆ. ಓಹೋ, ಹಾಗಾ? ಹಾಗೆ. ಈಗೇನು ಹೀಗೆ ಮಾತಾಡ್ಕೊಂಡು ಸಮಯನ ಹಾಳು ಮಾಡ್ತಿರೋ ಅಥವಾ ನಾನು ಹೋಗಿ ಸಿದ್ಧ ಮಾಡ್ಕೊಂಬರೋದಕ್ಕೆ ಅವಕಾಶ ಮಾಡಿಕೊಡ್ತಿರೋ? ಅಯ್ಯಯ್ಯೋ, ಪ್ರೇಮ ದೇವತೆನೇ ಇಲ್ಲದೆ ಇದ್ರೆ ಪ್ರೇಮ ಪೂಜೆ ಎಲ್ಲ ವ್ಯರ್ಥ ಕಣ್ರಿ. ನೀವು ಹೋಗಿ ಬನ್ನಿ. ಹಲೋ ರೀ, ನೀವು ಎಲ್ಲಿ ಹೋಗಿದ್ದೀರಾ? ಅಲ್ಲ, ಇಂಥ ಕಡೆ ಹೋಗ್ತೀನಿ, ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿ ಹೋಗೋದಲ್ವಾ? ಇತ್ತೀಚೆಗೆ ಯಾಕೋ ನಿಮ್ಮ ವರ್ತನೆ ಬದಲಾಗಿದೆ, ನಿಮ್ಮ ಅಭ್ಯಾಸಗಳೇ ಬದಲಾಗೋಗಿದೆ. ಸುಮ್ಮನೆ ಒಟ್ಗುಟ್ಬೇಡ ನೀನು. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಅಷ್ಟೇ. ಅಲ್ಲ, ನಾನೀಗೇನು ಕೇಳಬಾರ್ದು ಕೇಳಿದೆ ಅಂತ ಈ ಥರ ವರ್ತಿಸ್ತಾ ಇದ್ದೀರಾ ನೀವು? ಒಳ್ಳೆ ಈ ಕ್ಷಣಪಿತ್ತ ಕ್ಷಣಚಿತ್ತ ಅಂತಾರಲ್ಲ, ಹಾಗೆ ಆಡ್ತಾ ಇದ್ದೀರಾ. ಅಷ್ಟಕ್ಕೂ ನೀವೀಗ ಎಲ್ಲಿ ಹೋಗಿದ್ದೀರಾ, ಎಲ್ಲಿದ್ದೀರಾ? ನೋಡು, ನಿನ್ನ ತಲೆ ಬುಡ ಇಲ್ದಿರೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋದಕ್ಕಾಗೋದಿಲ್ಲ ನನಗೆ. ಅಮೃತ ಮನೆಯಲ್ಲಿದ್ದಾಳ? ಹಾ, ಇದ್ದಾಳೆ. ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಮನೆಯಲ್ಲೇ ಇದ್ದಾಳ? ಹಾ, ಇದ್ದಾಳೆ. ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಅಲ್ಲ, ಎಲ್ಲಾದ್ರೂ ಹೊರಗಡೆ ಏನಾದರೂ ಹೋಗಿದ್ಲಾ? ಹಾ, ಸ್ವಲ್ಪ ಹೊತ್ತು ಮನೇಲಿರ್ಲಿಲ್ಲ, ಈಗ ತಾನೇ ಬಂದು. ಕೇಳಿದ್ದಕ್ಕೆ ದೇವರಿಗೆ ಹೂ ತರೋಣ ಅಂತ ಪಕ್ಕದ ತೋಟಕ್ಕೆ ಹೋಗಿದೆ ಅಂತಂದು. ಈಗ ಬಂದ್ಲಾ? ಹೇಳಿದ್ನಲ್ಲ ನಿಮಗೆ, ಇಲ್ಲೇ ಹೂ ತರಕ್ಕೆ ಹೋಗಿದ್ಲು ಅಂತ. ಯಾಕೆ ಈ ರೀತಿ ಪ್ರಶ್ನೆ ಕೇಳ್ತಾ ಇದ್ದೀರಾ? ಏನಾಗಿದೆ ಇವ್ರಿಗೆ? ಸುಮ್ಮನೆ ಯಾರ್ಯಾರ ಮೇಲೋ ಏನೇನೋ ಪ್ರಶ್ನೆ ಕೇಳ್ತಾರೆ, ಸುಮ್ಮನೆ ರೇಗಾಡ್ತಾರೆ. ಇತ್ತೀಚೆಗೆ ಇವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಅವಳೆ ನಾಗಿಣಿ ಅನ್ನೋದು 100ಕ್ಕೆ 100ರಷ್ಟು ಸತ್ಯ ಆಯ್ತು.
ಈ ಹೆಣ್ಣು ಮಕ್ಳಿಗೆ ರೆಡಿ ಆಗಕ್ಕೆ ನಿಂತುಬಿಟ್ರೆ ಅದು ಏನು ಸಂಭ್ರಮನೋ. ರೆಡಿ ಆಗೋದ್ರಲ್ಲಿ ತಮ್ಮನ್ನು ತಾವು ಮರೆಯೋದಲ್ಲದೆ ತಮಗೋಸ್ಕರ ಇನ್ನೊಬ್ರು ಕಾಯ್ತಾ ಇದ್ದಾರೆ ಅನ್ನೋದನ್ನು ಮರೆತು ಬಿಡ್ತಾರೆ. ಅಮೃತ ಅವರೇ, ಬೇಗ ಬನ್ನಿ. ಹಾ, ಬಂದೆ ಬಂದೆ ಅರ್ಜುನ್ ಅವರೇ. ಕಾದು ಕಾದು ಸಾಕಾಗೋಯ್ತ್ರಿ. ಶೇಷ, ನಾನು ಅರ್ಜುನ್ ಅವರು ಹೊರಗಡೆ ಹೋಗ್ತಾ ಇದ್ದೀವಿ. ನೀನು ಯಾವುದೇ ಕಾರಣಕ್ಕೂ ಈ ಕೋಣೆಯಿಂದ ಹೊರಗಡೆ ಬರಬಾರ್ದು, ಆಯ್ತಾ? ಇಲ್ಲ ಅಮೃತ, ನೀನ್ ಇಷ್ಟು ಹೇಳಿದ್ಮೇಲೆ ನಾನು ಹೊರಗಡೆ ಬರ್ತೀನ? ಬರಲ್ಲ, ನೀನ್ ಹೋಗ್ಬಿಟ್ ಬಾ. ನಿನ್ನ ಸುತ್ತಮುತ್ತ ಅಕ್ಕಪಕ್ಕ ಎಲ್ಲ ಶತ್ರುಗಳ ಕೋಟೆನೇ ಇದೆ. ನಾನಾಗೆ ಹೇಳೋ ತನಕ ಯಾವುದೇ ಕಾರಣಕ್ಕೂ ಎಂಥದೇ ಸಂದರ್ಭ ಬಂದರೂ ನಾನು ಹಾಕೋ ಈ ರಕ್ಷಾ ಕವಚನ ದಾಟಬಾರ್ದು. ಅಮೃತ, ಇದು ನನಗೆ ಲಕ್ಷ್ಮಣ ರೇಖೆ ಇದ್ದ ಹಾಗೆ. ನಾನಿದನ್ನ ಯಾವುದೇ ಕಾರಣಕ್ಕೂ ನೀನು ಹೇಳೋವರೆಗೂ ದಾಟೋದಿಲ್ಲ. ಸರಿ ಶೇಷ, ನಾನೀಗ ಹೊರಡ್ತೀನಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ. ಸರಿ. दिक्पूर प्रभ कर्पूर प्रभ अर्पिन्तु शंकरा